ಏನಾಗಿದೆ ಗೊತ್ತಾ, ಆಕ್ಚುಲಿ ನಿರೂಪಣೆ ಮತ್ತೆ ಇದರೆಲ್ಲ ಎಕ್ಸ್ಪರ್ಟ್ ಆಗಿರೋದ್ರಿಂದ ಆನಂದ್ ನನ್ನನ್ನೇ ಎಂಟು ಮಾಡ್ಬೇಕಾಗಿತ್ತು, ಇದು ಉಲ್ಟಾ ಇಲ್ಲ. ನನಗೂ ಕೆಲವು ವಿಷಯಗಳು ಒಂಥರ ಕೇಳಬೇಕು ಅಂತಾನು ಇದೆ. ನನಗೆ ಆಕ್ಚುಲಿ ಜರ್ನಲಿಸಮ್ ತುಂಬಾ ಇಷ್ಟವಾದ ಟಾಪಿಕ್ ಸರ್. ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು. ನಾನು ಜರ್ನಲಿಸಮ್ ಮಾಡ್ಬೇಕು ಅಂತೆಲ್ಲ ಹೋಗಿ ನಮ್ಗೆ ಯಾವ್ದು ಆಗ್ಲಿಲ್ಲ ಸರ್. ನನಗೆ ಟೈಮ್ ಬಿಡ್ಲಿಲ್ಲ. ನನ್ನ ಎಲ್ಲದಕ್ಕೂ ಟೈಮಲ್ಲೂ ನನಗೆ ಏನೋ ಒಂದು ಕೆಲಸ ಹೇಳ್ಕೊಂಡ್ಬಂದು ಅದು ಜವಾಬ್ದಾರಿಯೋ ಕೆಲಸವೋ ಏನೋ ಗೊತ್ತಿಲ್ಲ, ಒಟ್ಟು ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ HRM ತಗೊಂಡೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಓದಬೇಕು ಅಂತ. ಆಗಲಿಲ್ಲ. ಬಟ್ ನನಗೆ ಅದು ತುಂಬ ಒಂದು ಹಂತಕ್ಕೆ ಬಂದ ಮೇಲೆ ಪೆನ್ ಇಸ್ ಮೈಟಿಯರ್ ದನ್ ಸ್ವಾರ್ಡ್ ಅಂತಾರಲ್ಲ, ಅದು ಗೊತ್ತಾಗೋ ಏಜಿಗೆ ಬಂದ್ಮೇಲೆ ನನಗೆ ಅನಿಸಿದ್ದು ಇಲ್ಲ ಜರ್ನಲಿಸಮ್ ಮಾಡಬೇಕು, ಅದು ಮಾಡಿ ಒಂದೇನಕ್ಕೂ ಧ್ವನಿ ಆಗಬೇಕು, ಕೆಲವು ವಿಷಯಗಳಿಗೆ ಸುದ್ದಿ ಆಗಬೇಕು, ಮತ್ತು ಅದರಿಂದ ಏನೋ ಆಗಬೇಕು. ಒಟ್ಟು ನಾನು ಬರೆಯೋ ಆರ್ಟಿಕಲ್ಲು ಅಥವಾ ಏನೋ ಒಂದು ಅದರಿಂದ ಏನೋ ಬದಲಾವಣೆ ತರೋ ಅಂಥದ್ದು ಕೆಲಸಗಳು ಆಗಬೇಕು ಅಂತ ತುಂಬ ಇತ್ತು. ಮಾಡೋಕ್ಕಾಗಲಿಲ್ಲ, ನಾನು ಕೋರ್ಸ್ ಅಂತ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗಲೂ ನನ್ನ ಮನಸ್ಸಲ್ಲಿ ಒಳಗಡೆ ಒಬ್ಬ ಜರ್ನಲಿಸ್ಟ್ ಇದ್ದೇ ಇದ್ದಾನೆ, ಅನಲೈಸ್ ಮಾಡ್ತಾ ಇರ್ತಾನೆ. ಮತ್ತು ಇವಾಗ ಅವನೇನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಕಲಾವಿದ ಆಗಿ ಒಂದು ಫೇಸ್ ಇರೋದ್ರಿಂದ ಇದಕ್ಕೂ ಕೂಡ ತಾಕತ್ತಿದೆ, ಬರೀ ಪೆನ್ ಅಂತ ಅನ್ಕೋಬೇಡ. ವಾಟ್ ಎವರ್ ಯು ವಾಂಟ್ ಟು ಕನ್ವೆ ಆರ್ ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್ ಥ್ರೂ ಯುವರ್ ಆಕ್ಷನ್ಸ್ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಕೆಲವೊಂದು ವಿಷಯಗಳು ನಾನು ಮಾಡ್ತಾ ಇದ್ದೀನಿ ಸರ್. ಈ ನಿರೂಪಣೆಗೆ ಹೇಗೆ ಬಂದಿದೆ ಸರ್? ನಿರೂಪಣೆ ಒಂದು ಬಾಟಮ್ ಲೈನ್ ಹೇಳ್ಬಿಡ್ತೀನಿ ಸರ್. ಏನಂತಂದ್ರೆ, ಯೂಶಲಿ ಆಕ್ಟಿಂಗ್ ಯಾರು ಕರಗತ ಆಗಿರುತ್ತೆ ಅಥವಾ ತಕ್ಕ ಮಟ್ಟಿಗೆ ಅಂದ್ರೆ ಕ್ಯಾಮ್ರಾನ್ ಫೇಸ್ ಮಾಡೋನು ಎಲ್ಲರೂ ಹ್ಯಾಂಡಲ್ ಮಾಡ್ತಾರೆ ಸರ್. ಶೋನ ಏನು ತೊಂದರೆ ಇಲ್ಲ. ಆದರೆ ನಿಮಗೆ ಅಂತಾನೆ ಒಂದು ಫಾರ್ಮೆಟ್ ಬರೋದಿದೆಯಲ್ಲ, ಅದು ನಿಮ್ಮ ಅದೃಷ್ಟ. ಅದನ್ನ ಯಾರು ಹೇಳಕ್ಕಾಗಲ್ಲ. ಈಗ ಡ್ರಾಮಾ ಜೂನಿಯರ್ಸ್ ಬಂದ್ಮೇಲಿಂದ ಡ್ರಾಮಾ ಜೂನಿಯರ್ಸೋ ಅಥವಾ ಕಾಮಿಡಿ ಕಿಲಾಡಿಯಿಂದನೋ ಎಲ್ಲರೂ ನನ್ನ ನಿರೂಪಕ ಆದ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಮುಂಚೆ ನಾನು 3-4 ಶೋ ಹೋಸ್ಟ್ ಮಾಡಿದ್ದೀನಿ. ಆದರೆ ಅದು ಯಾವುದು ಹಿಟ್ ಆಗದೆ ಇರೋ ಕಾರಣ ಯಾರಿಗೂ ಅದು ಗೊತ್ತಾಗಿಲ್ಲ ನಾನು ಮಾಡಿದೆ ಅಂತ. ನಾನು ಇದೇ ಜಿ ವಾಹಿನಿಯಲ್ಲಿ ಮುಂಚೆನೆ ಒಂದು ಟೆಲಿಫೋನ್ ಕಾರ್ಯಕ್ರಮ ಮಾಡ್ತಿದ್ದೆ. ಈಗ ನಮ್ಮ ಗಣೇಶ್ ಅವ್ರು ನಮಸ್ಕಾರ ಅಂತ ಪತ್ರ ಓದೋದು, ಆ ಥರ ನಂದೊಂದು ಫೋನಿನ ಕಾರ್ಯಕ್ರಮ ಇತ್ತು. ಆ ಫೋನಿನ ಕಾರ್ಯಕ್ರಮದ ಏನೂ ಇಲ್ಲ ಮಜಾ. ಕಾಲ್ ಕನೆಕ್ಟ್ ಆದವ್ರು ಗಿಫ್ಟ್ ಅಷ್ಟೇ. ನಾನೇನು ಪ್ರಶ್ನೆ ಕೇಳೋದು ಇಲ್ಲ, ಅವ್ರು ಹೇಳೋದು ಇಲ್ಲ. ಅಲೋ, ಯಾರು ಮಾತಾಡ್ತಾ ಇದ್ದೀರಾ? ನಾನು ರಾಜೇಶ್ ಅಂತ. ಓಕೆ, ನಿಮ್ ಕಾಲ್ ಕನೆಕ್ಟ್ ಆಯ್ತು, ನಿಮ್ಗೆ ಬರ್ತಾ ಇದೆ ಗಿಫ್ಟ್ ನೋಡಿ ಅಷ್ಟೇ. ಅದು ಟೈಟ್ಲ್ ಹೆಸರು ಅದೃಷ್ಟ. ಯಾಕಂದ್ರೆ ಅಷ್ಟು ಜನ ಫೋನ್ ಮಾಡೋವಾಗ ನಿಮ್ ಕಾಲ್ ಕನೆಕ್ಟ್ ಆಗೋದೇ ನಿಮ್ ಅದೃಷ್ಟ ಅಂತ, ಆ ಕಾನ್ಸೆಪ್ಟ್ ಅದು. ಆ ಶೋ ಮಾಡಿದೆ, ಅದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಯಾವುದೋ ಒಂದು ಡ್ಯಾನ್ಸ್ ಏನೋ ಮಾಡಿದ್ದೆ, ಅದು ಯಾರಿಗೂ ಗೊತ್ತಿಲ್ಲ. ಸೊ ಜೀವನ ಅಥವಾ ನಾವು ಸರ್ವೈವಲ್ಲು, ಹೊಟ್ಟೆಪಾಡು ಅಥವಾ ಕಲೆ ಅಂತಕ್ಕಂಥದ್ದು ಎಲ್ಲವನ್ನು ಮಾಡಿಸಿದ್ವಿ. ನಾನು RJ ಮಾಡಿದ್ದೀನಿ ಒಂದಷ್ಟು ವರ್ಷ. ನಾನು ಐ ವಾಸ್ ಅನ್ RJ, ರೇಡಿಯೋ ಜಾಕ್ ಆಗಿದ್ದೆ ನಾನು. ಅಂದ್ರೆ ಬೇರೆ ರೇಡಿಯೋ ಜಾಕ್ ತರ ಒಂದು ಟೈಮಲ್ಲಿ ಪರ್ಟಿಕ್ಯುಲರ್ ಬಂದು ಮ್ಯೂಸಿಕ್ ಹಾಡಾಕಿ ಮಾಡೋದಲ್ಲ. ನಾನು ಅವ್ರ ಮೊದಲೇ ಹೇಳಿದ್ದೆ, ನಾನು ಬಂದು ಜೋಕ್ಸ್ ಹೇಳ್ಬಿಟ್ಟು ಹೊರಟೋಗ್ತೀನಿ, ಅದನ್ನ ನೀವು ಇಡೀ ತಿಂಗಳು ಪ್ಲೇ ಮಾಡ್ಕೊಡಿ ಅಂತ. ಸೊ ನಾನು ತಿಂಗಳ ಒಂದೇ ದಿನ ಡೇಟು ನಂದೇ, ಆದ್ರೆ ಶೋ ಅದು ಲೈವ್ ಇರ್ತಾ ಇರ್ಲಿಲ್ಲ. ನಾನು ಲೈವ್ ತರ ಅವ್ರು ಬಿಂಬಿಸೋರು, ನಾನು ಈಗ ಸ್ಟೇಷನ್ ಇದ್ದು ಮಾತಾಡೋ ತರ. ಸೊ ನಾನು ಸೋಮವಾರ ಅಂದ್ರೆ, ಮಂಗಳವಾರ, ಬುಧವಾರ ಅಂದ್ರೆ ಅವತ್ತಿನ ಹಾಯ್ ಹಲೋ, ಇವತ್ತು ಸೋಮವಾರ, ಎಲ್ರಿಗೂ ವೆಲ್ಕಮ್, ಸ್ವಾಗತ, ನಿಮ್ಮ ಮಾಸ್ಟರ್ ಮಾತಾಡ್ತಾ ಇರೋದು, ಏನು ಕೇಳ್ತಾ ಇದ್ದೀರಾ? ತಮಾಷೆ ಫ್ಯಾಕ್ಟ್ರಿ ಬೈ ಮಾಸ್ಟರ್ ಅಂತ ಹಿಂಗೆ ಎಲ್ಲ ವಾರದ್ದು ಒಂದೇ ದಿನ ಹೇಳೋಗ್ಬಿಡ್ತಾ ಇದ್ದೆ ಜೋಕ್ಸ್ ಹೇಳ್ಬಿಟ್ಟು. ಸೊ ಅದು ಮಾಡಿದ್ದೀನಿ. ಸೊ ಅಂದ್ರೆ ಅರ್ಥ ಏನು ಅಂತಂದ್ರೆ, ಸಕ್ಸಸ್ ಮ್ಯಾಟರ್ಸ್. ಸಕ್ಸಸ್ ಆದಾಗ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಡ್ರಾಮಾ ಜೂನಿಯರ್ ಅನ್ನೋದು ನನ್ನ ಪಾಲಿಗೆ ಬಂದಂತ ಒಂದು ವರದಾನವಾದಂತ ಒಂದು ಕಾನ್ಸೆಪ್ಟ್. ಬೇರೆ ಮಕ್ಕಳಿದ್ದಾರೆ, ಜಡ್ಜಸ್ಗಳೆಲ್ಲ ಹಿಂಗಿದ್ದಾರೆ. ಅದು ಆಕ್ಚುಲಿ ಫಸ್ಟ್ ಜಡ್ಜ್ ಪ್ಯಾನಲ್ಲೇ ನನ್ನ ಥಿಂಕ್ ಮಾಡಿದ್ದು ಅಂತ ರಾಘವೇಂದ್ರ ಮುನ್ಸೋರಲ್ಲಿ. ಬಟ್ ನಾನು ಅವಾಗ ತಾನೇ ಬಿಗ್ ಬಾಸ್ ಮುಗ್ದಿತ್ತು, ನಾನು ಕಲರ್ಸ್ ಅಲ್ಲಿ ಇದ್ದೆ. ನೆಕ್ಸ್ಟ್ ಅಲ್ಲೇನೋ ಮಾತುಕತೆ ನಡೀತಾ ಇತ್ತಲ್ಲ, ಇಮಿಡಿಯೇಟ್ ಬಿಟ್ಟು ಝೀಗೆ ಹೆಂಗ್ ಬರಲಿ ಅನ್ನೋ ಥರದಲ್ಲಿ ನಾನು ಇಲ್ಲ, ನನಗೆ ಇಲ್ಲಿ ಆಲ್ರೆಡಿ ಎಲ್ಲ ಇದೆ, ಬರೋಕ್ಕಾಗಲ್ಲ, ಸಾರಿ ಅಂತಾನೆ ಹೇಳಿದ್ದೆ. ಆದ್ರೆ ಅದೇನಾಯ್ತು, ಆಮೇಲೆ ಇಲ್ಲಿ ಸ್ವಲ್ಪ ಲೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಯಾವ್ದು ಇಮಿಡಿಯೇಟ್ ಸ್ಟಾರ್ಟ್ ಆಗಲಿಲ್ಲ, ಹಿಂಗೆ ಹೋಯ್ತು ಅದು ಟೈಮು. ಸೊ ಅವಾಗ ಮತ್ತೆ ಇಲ್ಲಿಂದ ಒಂದು ಕರೆ ಬಂದು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅಷ್ಟೊತ್ತಾಗಲೇ ಜಡ್ಜ್ ಪ್ಯಾನಲ್ ಚೇಂಜ್ ಆಗ್ಬಿಟ್ಟಿತ್ತು. ಹಂಗಾಗಿ ನನಗೆ ಅವಾಗ ಆಂಕರ್ ಮಾಡ್ತೀರಾ ಅಂತ ಕೇಳಿದ್ರು. ಮಾಡೋಣಪ್ಪ, ಏನಾದ್ರೆ ಏನಂತೆ. ಸೊ ಹಂಗೆ ಮಾಡಿದ್ದು, ಅದು ಆಗಿದ್ದಷ್ಟೇ. ಸೊ ಅಲ್ಲಿ ನನ್ನ ಜೀವನ ಎಸ್ಪೆಷಲಿ ನಾನು ಹೇಳೋದೇನು ಅಂದ್ರೆ, ಯಾವುದೂ ನಾನು ಮಾಡಿದ್ದಲ್ಲ, ಎಲ್ಲವೂ ಅದು ಆಗಿದ್ದಷ್ಟೇ. ಅಷ್ಟಂತೂ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಫಾದರ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್ನಲ್ಲಿ ಇದ್ರಿಂದ ಬಡತನ ಏನು ಗೊತ್ತಾಗಿಲ್ಲ. ಅಂದ್ರೆ ನಿಜ ಹೇಳ್ಬೇಕು ಸರ್, ಆ ಥರ ಕಡು ಬಡತನ ಅಂತಾರಲ್ಲ, ಅವೆಲ್ಲ ಏನಿಲ್ಲ ಸರ್. ಲೈಟ್ ಬಿಲ್ ಕಟ್ಟಕ್ಕಿಲ್ಲ, ಬಟ್ಟೆ ಇಲ್ಲ, ಒಂದೇ ಚಾಪೆ,
ದೋ ಅಂಕಿಯ ಭಾರ ಆಯ್ತು ಈ ಸೀನ್ ಎಲ್ಲ ಇಲ್ಲ. ಬಟ್ ಮಿಡಲ್ ಕ್ಲಾಸಲ್ಲಿ ಇದ್ವಿ, ಒಳ್ಳೆ ಮನೇಲಿ ಇದ್ವಿ. ಅದಾದ್ಮೇಲೆ ನಮ್ಮ ತಂದೆ ಆಫೀಸ್ ಕ್ವಾರ್ಟರ್ಸ್ ಎಲ್ಲ ಕೊಟ್ಟಿದ್ರು. ಸೊ ನಾನು ಆ ಮಿಡಲ್ ಕ್ಲಾಸ್ ಜೀವನವನ್ನ ತುಂಬಾ ಚೆನ್ನಾಗಿ ಅನುಭವಿಸಿದ್ದೀನಿ. ಸಪ್ರೇಟ್ ಮನೆ ಅಂತಲ್ಲ, ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತೀವಲ್ಲ, ಸೊ ಎಲ್ಲಾ ಕುಟುಂಬಗಳು ವೆರೈಟಿ ಆಫ್ ಜನ, ಮತ, ಧರ್ಮ ಎಲ್ಲರ ಜೊತೆ ಕೂಡಿ ಬೆಳೆಯುವಂತ ಒಂದು ಸಂದರ್ಭ ಅಲ್ಲಿ ಓದಕ್ಕೆ ಬಂತು. ಅಟ್ ದಿ ಸೇಮ್ ಟೈಮ್ ತುಂಬಾ ಅದಕ್ಕಿಂತ ಲೋವರ್ ಪ್ರಿವಿಲೇಜ್ ಇದ್ದಂತ ಕ್ಲಾಸ್ ಜೊತೆನೂ ಮಿಂಗಲ್ ಆಗಕ್ಕೂ ಸಿಕ್ತು. ನನ್ನ ಪ್ರೊಫೆಷನ್ ಇಂದ ಹೈ ಕ್ಲಾಸ್ ಅಲ್ಲೂ ಓಡಾಡ್ತಾ ಇದ್ದೆ. ಸೊ ಈಗ ಹೇಳ್ತಾರಲ್ಲ, ಬೆನ್ಸ್ ಕಾರ್ ಅನುಭವ ಪಡೆಯಕ್ಕೆ ಓನರೇ ಆಗ್ಬೇಕು ಅಂದಿನಿಲ್ಲ. ಬೆನ್ಸ್ ಕಾರಲ್ಲಿ ನೀವು 10 ಸತಿ ಓಡಾಡೋ ನಿಮ್ಗೆ ಅದು ಅನುಭವ ಸಿಗ್ತಲ್ಲ, ಹಂಗೆ ಆ ತರ ಲೈಫ್ ನೋಡಿದ್ದೀನಿ. ಇವತ್ತು ತಕ್ಕ ಮಟ್ಟಿಗೆ ಭಗವಂತ ಕೊಟ್ಟಿದ್ದೀನಿ. ಸೊ ಹಾಗಾಗಿ ತುಂಬಾ ಬಡತನ ಇಲ್ಲ ಸರ್, ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಬೇಸಿಕ್ ನೀಡ್ಸ್ ವರ್ ಆಲ್ವೇಸ್ ದೇರ್. ಎಷ್ಟು ಸೈಟ್ ಇದೆ ಬೆಂಗಳೂರು ಒಂದೇ ಸರ್. ನಾನು ಒಂದು ಸೈಟ್ ತೊಗೊಂಡಿದ್ದು, ಒಂದು ಮನೆ ಕಟ್ಟಿದ್ದು, ಅದೇ ಮನೇಲೆ ನಾವಿರೋದು ಈಗಿರೋದು ನಮ್ಮ ಸ್ವಂತ. ಸೊ ಅಂದ್ರೆ ನನ್ನ ಮದುವೆಗೆ ಮುಂಚೆನೆ ಮದುವೆ ಆದ ತಕ್ಷಣನೇ ಕಟ್ಟಬೇಕು ಅಂತ ಕಟ್ಬಿಟ್ಟೆ ಅಷ್ಟೇ. ಬಟ್ ಅದಕ್ಕೂ ಒಂದು 3-4 ವರ್ಷದ ಮುಂಚೆನೆ ತಗೊಂಡಿಟ್ಕೊಂಡಿದ್ದು ಸೈಟ್. ಸೊ ಅದು ಅಲ್ಲಿ ನಮ್ಮ ಸ್ವಂತ ಮನೆ ಆಗ್ಬೇಕು ಅನ್ನೋದು ನಮ್ಮ ತಾಯಿ ಪ್ಲಾನ್. ತುಂಬಾ ಅವ್ರಿಗೂ ಒಂದು ಆಸೆ ಇತ್ತು. ನಮ್ಮ ತಂದೆಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಅಂದ್ರೆ ಅವ್ರಿಗೆ ಆ ಥರದ್ದು ಸೇಮ್ ಹೇಳಿದ್ನಲ್ಲ, ಸ್ವಲ್ಪ ಓಲ್ಡ್ ಜನರೇಷನ್, ಹಿಂಗೆ ಬಿಡುತ್ತೆ ಲೈಫ್ ಅನ್ನೋ ಥರ. ಸೆಂಟ್ರಲ್ ಗವರ್ಮೆಂಟ್ ಅಂತ ತಕ್ಷಣ ಜಾಬ್ ಸೆಕ್ಯೂರಿಟಿ ಇರೋದ್ರಿಂದ ಇರೋಣ ಬಿಡೋ ಅನ್ನೋ ಥರ. ಬಟ್ ನಮ್ಮ ತಾಯಿ ಬಂದು ಅವ್ರು ಬಂದಿದ್ದೇ ಸ್ವಂತ ಮನೆಯಿಂದ ಆಗಿದ್ರಿಂದ ಅವ್ರಿಗೊಂದು ಸ್ವಂತ ಮನೆ ಅನ್ನೋದೊಂದು ಫೀಲ್ ಅವ್ರಿಗೆ ಬೇಕು ಅಂತ. ಹಂಗಾಗಿ 2010 ನಾನು ಮದುವೆ ಆದೆ. 12 ಮನೆ ಕಟ್ಟಿದ್ದು. 12 ಮನೆ ಕಟ್ಟಿದ್ದು 2020-21 ಅಷ್ಟೊತ್ತಿಗೆ ಎಲ್ಲ ಸಾಲ ಅವಾಗ ತೀರ್ತು. ಒಂದು 10 years EMI-ಗೋಸ್ಕರ ದುಡ್ದಿದ್ದೀನಿ. ಇವಾಗ ಲಾಕ್ಡೌನ್ ಇಂದ ಫ್ರೀ ಸರ್. ಲಾಕ್ಡೌನ್ ಪ್ರಪಂಚ ಲಾಕ್ ಆಯ್ತು, ನಾನು ಅವಾಗ ಫ್ರೀ ಆದೆ. ಮಕ್ಕಳು, ಮಗ ಫಸ್ಟ್, ಅವನ ಹೆಸರು ಕೃಷ್ಣ ಚೈತನ್ಯ, ಆಮೇಲೆ ಮಗಳು ವಂಚಿಕಾ. ಅದರಲ್ಲೂ ತಿರ್ಗಾ ನೋಡಿ, ಅದಕ್ಕೆ ಏನಾಗುತ್ತೆ, ಜನರ ಕಣ್ಣಲ್ಲಿ ಒಂದು ಸಕ್ಸಸ್ ಅಂತ ಬಂದಾಗ ಅವ್ರು ಸಕ್ಸಸ್ ಅಂತ ಮಾತಾಡ್ತಾರೆ. ನಿಮ್ಮ ಮಗ ಏನು ಮಾಡಲ್ಲ ಅಲ್ವಾ, ಏನು ಕಾಣಲ್ಲ, ಅರೆ ಅವ್ನು ಸಿನಿಮಾ ಮಾಡಿದ್ರೆ ಮಾಡ್ದಂಗ, ಅಥವಾ ಅವ್ನು ಶೋ ಮಾಡಿದ್ರೆ ಮಾಡ್ದಂಗ, ಬೇರೆ ಯಾವ್ದು ಟ್ಯಾಲೆಂಟ್ ಅಂತ ನಿಮ್ ಲೆಕ್ಕಕ್ಕೆ ಬರೋದೇ ಇಲ್ಲ. ಅವ್ನು ಅದ್ಭುತ, ಅವ್ನು ಬೇರೆ ಥಾಟ್ಸ್ ಸೂಪರ್ ಆಗಿದೆ. ಅವ್ನು ಬೇರೆನೇ. ಅವ್ನು ಇವಾಗ 8ನೇ ಕ್ಲಾಸ್. ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಮನೆ ಹತ್ರ, ಇದರಲ್ಲಿ ಮೈಸೂರು ಕೆಂಗೇರಿ ಉಪನಗರ ನಮ್ಮ ಮನೆ. ಸೊ ಅಲ್ಲಿ ಹತ್ರ ಇವಳು ಅಲ್ಲೇನೆ. ಸೊ ಏನಾಗುತ್ತೆ ಸರ್, ಯಾವಾಗಲೂ ವಿ ಆರ್ ಜಡ್ಜ್ಡ್ ಬೈ ಪೀಪಲ್ ಔಟ್ ಸೈಡ್. ಅವ್ರಿಗೆ ಕಂಪ್ಯಾರಿಸನ್ಸ್. ಮಗಳು ತುಂಬಾ ಆಕ್ಟಿವ್ ಅಲ್ವಾ, ಅಂದ್ರೆ ಮಗ ಆಕ್ಟಿವ್ ಅಲ್ವಾ ಅಂತ. ಹಂಗಲ್ಲಪ್ಪ, ಅವನು ಬೇರೆ ಏರಿಯಾ ಆಫ್ ಇಂಟ್ರೆಸ್ಟ್ ಇದೆ, ಅದು ಅವ್ರಿಗೆ ಗೊತ್ತಾಗಲ್ಲ. ಸೊ ಈಗ ಸಿನಿಮಾ ಮಾಡಿದ್ರೆ ಒಂದೇ ಸಕ್ಸಸ್ಸು, ಸ್ಪೋರ್ಟ್ಸ್ ಅಲ್ಲಿ ಇದ್ರೇನೆ ಸಕ್ಸಸ್ಸು, ಪಾಲಿಟಿಕ್ಸ್ ಅಲ್ಲಿ ಇದ್ರೇನೆ ಸಕ್ಸಸ್ ಅಂತ ಕೆಲವ್ರ ಭಾವನೆ ಅದು. ಹಂಗಲ್ಲ, ಅವನು ಈಸ್ ಡೂಯಿಂಗ್ ಗುಡ್. ಅವನು ಓದು ಮಾಡಿಕೊಂಡು ಕ್ರಿಕೆಟ್ ಒಂದು ಕಲಿತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಅವನ ಏರಿಯಾ ಆಫ್ ಇಂಟ್ರೆಸ್ಟ್ ಬೇರೆ. ಇವಳಿಗೆ ಸ್ವಲ್ಪ ಡಾನ್ಸು, ಹಾಡೋದೆಲ್ಲ ಇಂಟ್ರೆಸ್ಟ್ ಇದ್ದಿದ್ರಿಂದ ಅದೊಂದು ಶೋ ಬಂತು ಆಕ್ಸಿಡೆಂಟ್ಲಿ. ಅಂದ್ರೆ ಸೆಲೆಬ್ರಿಟಿ ವೈಫ್ಗಳು ಇದ್ರಲ್ಲಿ ಕಂಟೆಸ್ಟೆಂಟ್ ಅಂತ ಬಂದಿದ್ದಾರೆ. ನನ್ನಮ್ಮ ಸೂಪರ್ ಸ್ಟಾರ್ ಅಂದ್ರೆ ಟೈಟ್ಲ್ ಅರ್ಥ ಆ ಮಗು ಹೇಳುತ್ತೆ, ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ. ಸೊ ಎಲ್ಲಾ ಮಕ್ಳಿಗೂ ಅವ್ರ ತಾಯಿ ಸೂಪರ್ ಸ್ಟಾರ್ ಅಲ್ವಾ. ಆ ನಿಟ್ಟಿನಲ್ಲಿ ಅವ್ರೇನ್ ಮಾಡಿದ್ರು, ಒಂದು ಈ ತರದ ಒಂದು ಫಾರ್ಮ್ಯಾಟ್ ಮಾಡಿ ಕರೀತಾರೆ. ಅವ್ರು ಆಕ್ಚುಲಿ ಕರೆದಾಗ ನನ್ನ ಮಗ ಮತ್ತೆ ನನ್ನ ವೈಫ್ನ ಕರೆಯೋದವ್ರು. ಅವಾಗ ನನ್ನ ಹೆಂಡತಿ ಹೇಳ್ತಾಳೆ, ಇಲ್ಲ ಅವ್ನಿಗೆ ಅಷ್ಟು ಕ್ಯಾಮ್ರಾ ಇಂಟ್ರೆಸ್ಟ್ ಇಲ್ಲ, ಇವ್ರು ಸ್ವಲ್ಪ ಮನೇಲಿ ಯಾವಾಗಲೂ ಹಾಡುಗಳು ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ, ನೋಡಿ ಇವಳೇನಾದ್ರು ವರ್ಕ್ ಆಗ್ಬೋದಾ ಅಂತ ಕೇಳ್ತಾರೆ. ಕೇಳಿದಾಗ ಏನಾಗುತ್ತೆ, ಸುಮ್ಮನೆ ಅಂತ ಹೋಗಿದ್ದದು, ನೋಡ್ರೆ ಅದು ಏನೋ ಬೇರೆ ಆಗೋಯ್ತು. ಸೊ ನಮ್ಗೆ ಏನಾಗುತ್ತೆ, ಈಗ ಕ್ಯಾಟಗರಿಯಲ್ಲಿ ಏನಾಗುತ್ತೆ, ಸುಮಾರು ಜನ ಈ ಮಗುಗಿಂತ ಬೇರೆ ಯಾವುದು ಟ್ಯಾಲೆಂಟೇ ಇಲ್ವಾ, ಇವಳಿಗೆ ಯಾಕೆ ಚಾನ್ಸ್ ಕೊಡ್ತೀರಾ, ಈ ತರ ಕಮೆಂಟ್ಸ್ ಮಾಡ್ತಾರೆ. ಸೊ ಪ್ರಶ್ನೆ ಅದಲ್ಲ ಸರ್, ಫಾರ್ಮೆಟ್ ಏನ್ ವರ್ಕ್ ಆಗುತ್ತೆ ಅದನ್ನ ತಗೊಳ್ಳೋದು ಅಲ್ವಾ. ಈಗ ಕ್ರಿಕೆಟ್ ಒಂದೇ ಕ್ರಿಕೆಟೇ, ಬ್ಯಾಟ್ ಬಾಲ್ ವಿಕೆಟ್ ಇದ್ರೆ ಕ್ರಿಕೆಟೇ. ಅದ್ರ ಫಾರ್ಮೆಟ್ ಏನೇನಿದೆ, 2020 ಒಂದು ಫಾರ್ಮೆಟ್ ಇದೆ, ಒನ್ ಡೇ ಫಾರ್ಮೆಟ್ ಇದೆ, ಟೆಸ್ಟ್ ಮ್ಯಾಚ್ ಒಂದು ಫಾರ್ಮೆಟ್. ಟೆಸ್ಟ್ ಆಡೋರು ಒಂದು 2020 ಆಡಲ್ಲ, 2020 ಆಡೋರು ಒನ್ ಡೇ ಆಡಲ್ಲ ಅನ್ನೋ ಹಂಗೆ ಇದ್ರಲ್ಲಿ ವಿವಿಧತೆ ಇದೆ. ಇವಳು ಡೈಲಾಗ್ ಹೇಳೋ ಮಗು ಕ್ಯಾಟಗರಿಲಿ ಬರ್ತಾರೆ. ಡಾನ್ಸ್ ಮಾಡೋರು ನಿಮ್ಗೆ 10ಕ್ಕೆ ಒಂದು 8 ಜನ ಸಿಕ್ಬಿಡ್ತಾರೆ. ಹಾಡು ಹೇಳೋರು 10ಕ್ಕೆ ಒಂದು 5 ಜನ ಸಿಗ್ತಾರೆ. ಬಟ್ ನಿಮ್ ಡೈಲಾಗ್ ಹೇಳೋರು 10ಕ್ಕೆ 1-2 ಸಿಗ್ತಾರೆ. ಸೊ ಹಂಗಾಗಿ ಶಿ ಬಿಕೇಮ್ ಲಿಟಲ್ ಸ್ಪೆಷಲ್ ಅಷ್ಟೇ, ಅದು ಬಿಟ್ರೆ ಇನ್ನೇನು ಅಲ್ಲ ಅದು. ಹಂಗಾಗಿ ಅದೊಂದು ಶೋ ಮೂಲಕ ಅದಾದ್ಮೇಲಿಂದ ಅದೇ ತರ ಶೋ ಕಂಟಿನ್ಯೂ. ಬಟ್ ನಾನೇ ಚೈಲ್ಡ್ ಆರ್ಟಿಸ್ಟ್ ಆಗಿ ನನ್ನ ಲೈಫ್ ನಾನು ನೋಡಿದ್ನಲ್ಲ, ಇಟ್ಸ್ ವೇರ್ ತುಂಬಾ ಡೈವರ್ಷನ್ಗಳ ಜೊತೆ ನಾವು ಹೋರಾಡಬೇಕಾಗುತ್ತೆ. ಅವಾಗ ನಮ್ಗೆ ಈ ವಾಟ್ಸಪ್ ಫೇಸ್ಬುಕ್ ಎಲ್ಲ ಇಲ್ಲದೆ
ಬರೀ ಪತ್ರಿಕೆ ಮ್ಯಾಗಝೀನ್ ಅಲ್ಲಿ ಏನ್ ಹೆಸರು ಬರ್ತಾ ಇತ್ತೋ ಅದು ನಮ್ಗೆ ಇವಾಗ ಅದ್ಯಾರೋ ನಮ್ಗೆ ಹೇಳಲಿಲ್ಲ ಅಂದ್ರೆ ಅದು ನಮ್ಮ ತಲೆಗೆ ಹೋಗ್ತಾ ಇರಲಿಲ್ಲ. ಇವತ್ತು ಹಂಗಲ್ಲ, ಎಲ್ಲ ಮಕ್ಳಿಗೂ ಅವ್ರಿಗೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾರು ಲೈಕ್ ಕೊಟ್ಟರು, ನನಗೆ ಯಾರು ಕಮೆಂಟ್ಸ್ ಹಾಕಿದ್ರು ಗೊತ್ತಾಗುತ್ತೆ ಅವ್ರಿಗೆ. ಸೊ ಡಿಪ್ರೆಷನ್ ಹೋಗ್ತಾರೆ, ಕಂಪ್ಯಾರಿಸನ್ ಆಗುತ್ತೆ, ಮನೆ ಸ್ಕೂಲಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾನೇನ್ ಮಾಡಿದೆ, ಇಲ್ಲ ರಜದಲ್ಲಿ ಮಾತ್ರ ಮಾಡಿಸ್ತೀನಿ, ಬೇರೆ ಟೈಮ್ ಅವಳು ಆರಾಮ್ ಸ್ಕೂಲ್ ಹೋಗಿ, ಲೆಟ್ ಹರ್ ಗ್ರೋ, ಅವಳು ಎಜುಕೇಶನ್ ಏನ್ ಕಲಿತಾ ಕಲಿಕೆ ಮಾಡ್ಕೊಂಡು ಆರಾಮಾಗಿರ್ಲಿ, ರಜದಲ್ಲಿ ಏನಾದ್ರು ಬಂತಾ ಅದು ವರ್ತ್ ಇದೆಯಾ ಮಾಡ್ಸೋಣ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅಂತ ನಾನು ಅದಕ್ಕೆ ಈಗ ರಜದಲ್ಲಿ ಬಂದ್ರೆ ಮಾಡಿಸ್ತೀನಿ. ನೆಕ್ಸ್ಟ್ ಈಗ ಸಮ್ಮರಲ್ಲಿ ಬಂದ್ರೆ ಮಾಡಿಸ್ತೀನಿ, ಅದು ಬಿಟ್ರೆ ಮಾಡಿಸ್ತೀನಿ. ಇನ್ ಕೆಲವರು ಅವಳಿಗೆ ಕಾಣ್ತಾನೆ ಇಲ್ವಲ್ಲ, ಏನು ಚಾನ್ಸ್ ಕಮ್ಮಿ ಆಯ್ತಾ? ಚಾನ್ಸ್ ಕಮ್ಮಿ ಆಗಿದ್ದಲ್ಲ, ಅವಳು ಇವಾಗ ಮಾಡದೇ ಇರೋ ಸೀರಿಯಲ್ ಹೆಸರು ಅದೆಲ್ಲ ನಾನು ಹೇಳ್ದ ಬೇಡ, ಅವೆಲ್ಲವೂ ನಮಗ್ ಬಂದಿದ್ದೆ ಫಸ್ಟ್. ನಾನು ಬೇಡ ಅಂತ ಹೇಳಿ ಅಂದ್ರೆ ನಂಗೆ ಅದು ಬೇಡಪ್ಪ, ಸ್ಕೂಲ್ಗೆ ಹೋಗ್ಲಿರು ಅಂತ ನನ್ನ ಡಿಸಿಷನ್, ನನ್ನ ಹೆಂಡತಿಗೂ ಡಿಸಿಷನ್. ಹತ್ತಿರದ ಕಾಂಪಿಟೇಟರ್ ನಿರೂಪಣೆ ಸರ್ ಓಕೆ, ನನಗೆ ಸ್ವಲ್ಪ ಅದು ನೋಡೋದು ರೀತಿ ಬೇರೆ ತರ ಇಲ್ಲ. ಕಾಂಪಿಟೇಟ್ ಅಂದ್ರೆ ನಾನು ಹೇಳ್ತೀನಲ್ಲ ಸರ್, ಇಲ್ಲಿ ನಿಮ್ಮನ್ನಾಗ್ಲಿ ನನ್ನನ್ನಾಗ್ಲಿ ಚೂಸ್ ಮಾಡೋದು ವಾಹಿನಿನೂ ಅಲ್ಲ, ಯಾರೋ ಹೆಡ್ ಅಲ್ಲ, ಅಥವಾ ಕಾಂಪಿಟೇಟರ್ಸು ಅಲ್ಲ, ಕಂಟೆಂಟ್ ಸರ್. ಈ ಕಂಟೆಂಟ್ ನ ನೀವು ಡ್ರೈವ್ ಮಾಡ್ತೀರಾ ಅಂತಂದ್ರೆ ಅದು ನಿಮ್ಗೆಲ್ಲ ಮಾಡಕ್ ಸಾಧ್ಯ. ನಾನು ನಿಮ್ಗೆ ಆಲ್ಟರ್ ಥಿಂಕ್ ಮಾಡಕ್ಕಾಗಲ್ಲ. ಈಗ ನನ್ನ ತರನೇ ಅಥವಾ ನನ್ನಷ್ಟೇ ಇನ್ಯಾರೋ ಚೆನ್ನಾಗಿ ಮಾತಾಡ್ತಾರೆ ಅಂದ ತಕ್ಷಣ ಅವನ್ನ ನನ್ನ ಕಾಂಪಿಟರ್ ಅಂತ ನಾನು ನೋಡಕ್ಕೆ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ನಾವು ಸಮಕಾಲನವ್ರು ಅಷ್ಟೇ, ನಾವು ಸಮಕಾಲನವ್ರು. ನನ್ನ ಆಟ ನಾನು ಆಡ್ತೀನಿ, ನಿನ್ನ ಆಟ ನೀನು ಆಡ್ಲೇಬೇಕು. ಈಗ ಕ್ರಿಕೆಟ್ ಅಲ್ಲಿ ಈ ಎಂಡ್ ಅಲ್ಲಿ ಇವಾಗ ಸಚಿನ್ ಇದ್ದಾನೆ, ಆ ಕಡೆ ಸೇವ್ ಆಗಿದ್ದಾನೆ, ಒಂದ್ ರನ್ ನೋಡಿದ್ ಈ ಕಡೆ ಬಂದ್ಮೇಲೆ ಇದು ಸೇವ್ ಆಗದ ಆಟ, ಅವನ ಸ್ಟೈಲಲ್ಲೇ ಅವ್ನು ಆಡ್ತಾನೆ. ಈ ಕಡೆ ಬಂದ್ರೆ ವಿರಾಟ್ ಕೊಹ್ಲಿ ಬಂದ್ರೆ ಅದು ಅವನದೇ ಆಟ ಅದು. ಸೊ ಐ ಡೋಂಟ್ ಸಿ ದೆಮ್ ಲೈಕ್ ಕಾಂಪಿಟೇಟರ್ಸ್ ಅಂತ ಹೇಳಕ್ಕಾಗಲ್ಲ. ನಮ್ಗೆ ಸಮಕಾಲದಲ್ಲಿ ಇವಾಗ ನಾವೆಲ್ಲ ಮಾಡ್ತಾ ಇದೀವಿ. ಅನುಶ್ರೀ ಇರ್ಬೋದು, ಅಕುಲ ಇರ್ಬೋದು, ಮತ್ತೆ ಇವರು ಅನುಪಮ ಅವ್ರು ಇರ್ಬೋದು, ಅನುಪಮ ಗೌಡ ಅವ್ರು ಇರ್ಬೋದು, ಮತ್ತೆ ನಿರಂಜನ್ ದೇಶಪಾಂಡೆ ಇರ್ಬೋದು, ನಾವೆಲ್ಲ ಸಮಕಾಲೀನರು. ಈಚ್ ಇಂಡಿವಿಜುವಲ್ ಹ್ಯಾಸ್ ದೇರ್ ಓನ್ ಸ್ಟ್ರೆಂತ್. ಬಟ್ ಇಬ್ಬರು ಒಂದೇ ರಿಯಾಲಿಟಿ ಶೋಗೆ ಬಂದಾಗ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅಂದ್ರೆ ಕರೆಕ್ಟ್ ನೀವು ಹೇಳ್ತಾ ಇರೋದು. ಈಗ ಒಂದು ಅವಾರ್ಡ್ ಫಂಕ್ಷನ್ ಅಥವಾ ಇನ್ನೊಂದೇನೋ ಒಂದು ಕೋ ಆಂಕರ್ ಮಾಡ್ತಿರ್ತೀವಲ್ಲ, ಅಲ್ಲಿ ಏನಂದ್ರೆ ಸರ್, ಏನೇ ಆಗ್ಲಿ ನಂದೊಂದು ಸ್ಟೈಲ್ ಇರುತ್ತೆ, ವೇ ಆಫ್ ಎಕ್ಸ್ಪ್ರೆಷನ್, ಅವ್ರದ್ದೊಂದು ವೇ ಆಫ್ ಎಕ್ಸ್ಪ್ರೆಷನ್ ಇರುತ್ತೆ. ಓಕೆ, ಆಮೇಲೆ ನಾನು ಏನೇ ಭರತನಾಟ್ಯ ಬ್ರೇಕ್ ಡ್ಯಾನ್ಸ್ ಮಾಡೋದು ಅವ್ರ ಫ್ಯಾನ್ಸ್ ಅವ್ರನ್ನ ಲೈಕ್ ಮಾಡೇ ಮಾಡ್ತಾರೆ. ಈಚೆ ಆ ಕಡೆ ಪರ್ಸನ್ ಏನ್ ಭರತನಾಟ್ಯ ಬ್ರೇಕ್ ಡ್ಯಾನ್ಸ್ ಮಾಡೋರು ನನ್ನ ಫ್ಯಾನ್ಸ್ ನಾನು ಲೈಕ್ ಮಾಡೇ ಮಾಡ್ತಾರೆ. ಸೊ ಇದನ್ನು ತಲೆಗೆ ಹಾಕೊಳ್ಳೋದು ಏನಿದೆ ಅಂತ ನಾನು ಅದಕ್ಕೆ ಅವಾಗ ಹೇಳ್ತಿರ್ತೀನಿ, ಏನಂದ್ರೆ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು. ನನಗೆ ನಾನು ಹೆಂಗ್ ತಗೊಂತೀನಿ ಅನ್ನೋದ್ರ ಮೇಲೆ ಎಲ್ಲವೂ ಕಾಂಪಿಟೇಷನ್, ನಾನ್ ಕಾಂಪಿಟೇಷನ್. ಈಗ ನನಗೆ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಕೆಲವು ಕಾಮಿಡಿ ಪಂಚಸ್ಗಳು, ಸ್ಪಾಂಟಾನಿಟಿ ಅದು ನನಗೆ ಬರೋದು, ದಟ್ ಈಸ್ ಮೈ ಸ್ಟ್ರೆಂತ್. ಆಮೇಲೆ ನಾನು ಅದು ಯಾವಾಗ ಹೇಳ್ಬೇಕು ಅವಾಗಲೇ ಹೇಳ್ತೀನಿ ಅಷ್ಟೇ. ಆಮೇಲೆ ನನಗೆ ಕಂಟಿನ್ಯೂ ಮಾತಾಡೋದು ನನಗೆ ಇಷ್ಟ ಇಲ್ಲದೆ ಇರ್ಬೋದು, ಕೆಲವ್ರದ್ದು ಅದೇ ಸ್ಟ್ರೆಂತ್ ಇರ್ಬೋದು, ಇಟ್ ಡಿಪೆಂಡ್ಸ್. ಸೊ ನನಗೆ ಹಂಗೆ ಕಾಂಪಿಟೇಟರ್ ಅಂತ ನಾನು ಅವ್ರಿಗೆಲ್ಲ ಅನ್ಕೋತೀನಿ, ಅವರು ನನ್ಗಲ್ಲ ಸರ್. ಇಟ್ ಈಸ್ ಸಿಂಪಲ್. ಏನಂದ್ರೆ ಇವಾಗಿರೋ ಕಂಟೆಂಟ್ ಯಾರು ಮ್ಯಾಚ್ ಆಗ್ತಿದ್ದಾರೆ ಅಷ್ಟೇ ಅದು ವಿಷಯ. ನನ್ನ ಮಟ್ಟಿಗೆ ನಾನು ಹಂಗೆ ತಗೊಳ್ಳೋದು.